ಅದೇ ಹೊರಗಡೆ ಮೇಷ ಅಂತ ಮೈಸೂರು ನಾಟಿಗೆ 300 ರೂಪಾಯಿ ಪಕ್ಕ. ನಂಬರ್ 1 ಸ್ಥಾನದಲ್ಲಿರೋದ್ರೆ ಮೈಸೂರು ನಾಟಿ. ಅದಕ್ಕೆ ನೋಡಿ ನಮ್ಮದು ಒಂದು 5 ಎಕರೆಯಲ್ಲಿ 3 ಎಕರೆ ಓಪನ್ ಪೀಡೆ ಅದ. ನಾವು ವರ್ಷಕ್ಕೆ 3 ಬ್ಯಾಚ್ ಮಾಡ್ತೀನಿ ಸರ್. ಒಂದು ಬ್ಯಾಚ್ಗೆ ನಂಗೆ 60,000 ರೂಪಾಯಿ ಸಿಗುತ್ತೆ ಸರ್. 500 ಕೋಳಿಗೆ 60,000 ಸಿಕ್ಕುತ್ತೆ ನಂಗೆ. ಪಕ್ಕ ಅದ ಇದೇ ಇರುತ್ತೆ ಸರ್. ಅದರ ಬಿಸಿ ಐತೆ ಬಾಯಿಗೆ ಹಾಕ್ಬಾರ್ದು, ನಿಧಾನಿಸಿ ಮಾಡಬೇಕು. 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬಂದ್ರೆ ಇಂಥ ಕೋಳಿ ಅಂತ ಗೊತ್ತಾಗಿ ಬರೀ ನೆಲಕ್ಕಾಗ್ಬಿಟ್ರೆ ಏನಂತ ಪಿಚ್ ಹಾಕಿದಾಗ ಸ್ಮೆಲ್ ಬಂದ ಕಡೆ ಬಿಡ್ತದೆ ಸರ್. ನೋಡಿ ಜೇಳುಗಳು ಯಾವಲ್ಲ ಕೆದಕ್ರೆ ಸ್ವಲ್ಪ ಜೇಳು ಇರಬೇಕು. ಒಕ್ಕಬಿಟ್ರೆ ಮಳ ಆದರೆ ಏನಿಲ್ಲ ಸರ್, ಮಳಲೇ ತಿಂತಾವ. ಹಸುಗಂದ್ರೆ 3 ವಾರ ಉಲ್ಬೇಕು, ಮಳ ಆಗಲಿ ಏನೇ ಆಗಲಿ ತರಬೇಕು. ಈ ಕೋಳಿಗೆ ಆ ಥರ ಏನಿಲ್ಲ. ಲಾಸ್ಟ್ಲಿ ಈಚು ಬಿಟ್ರೆ ಸ್ವಲ್ಪ ಇರ ಗೆಜ್ಲು ಪಾಜಲು ಸೊಪ್ಪು ಸದ ತಿನ್ಕೊಂಡ್ಯಾರು ಬಂದ್ಬಿಡ್ತಾವ. ಸರ್ ಈಗ ನೀವು 8 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಮಾರ್ಕೆಟಿಂಗ್ ಯಾವ ರೀತಿ ನಿಮಗೆ ಇಲ್ಲಿ ಬಂದು ತಗೊಳ್ಳುವಂತಾರೋ ಇಲ್ಲ ನೀವೇ ತಗೊಂಡೋಗಿ ಮಾರುವಂಥದ್ದು ಯಾವ ರೀತಿ ಮಾಡ್ಕೊಳ್ತೀರಾ? ನಮ್ಮ ಇಲ್ಲಿ ಬಂದಾಗ KG 350 ರೂಪಾಯಿ ಕೊಡ್ತೀನಿ ಸರ್. KG 300 ಒಂದೆರಡು ಏನಾದ್ರು ಒಂದು 50 kg 60 kg ತುಂಬ್ತೀವಿ ಅನ್ನೋರು ಬರ್ತಾರೆ, ಅವ್ರಿಗೆ KG 300 ರೂಪಾಯಿ ಸರ್. KG 300 ರೂಪಾಯಿ. ಅದು ಹೊರಗಡೆ ಬಿಟ್ಟು ಮೇಯಿಸ್ತಾರಿಂದ. ಅದೇ ಒಳಗಡೆ ಮೇಯಿಸ ಅಂತ ಕೋಳಿ ಇದೆ ಮೈಸೂರು ನಾಟಿ 240 ರೂಪಾಯಿ 250 ರೂಪಾಯಿ ಲಾಸ್ಟು. 230 ರೂಪಾಯಿನಿಂದ ಸ್ಟಾರ್ಟು, 250 ರೂಪಾಯಿ ಒಳಗನೆ. ಅದೇ ಹೊರಗಡೆ ಮೇಷ ಅಂತ ಮೈಸೂರು ನಾಟಿಗೆ 300 ರೂಪಾಯಿ ಪಕ್ಕ. ಎಲ್ಲಾರು ಬೇಕಾದ್ರೆ ಹೂಕಣ ಅಂತಂದ್ರೆ ಬೇಕಾದ್ರೆ ನಾವೇ ಬೇಕಾದ್ರೆ ಎಲ್ಲರೂ ಇದ್ರೆ ಬೇಕಾದ್ರೆ ನಾವೇ ಸೇಲ್ಸ್ ಮಾಡಿ ತಗೋತೀವಿ. ಅದರ ಹೊರಗಡೆ ಮೇದಿರಬೇಕು. ಫುಡ್ ಅಂತೂ ಹಾಕಿರೋಕ್ಕಿಲ್ಲ, ಮಾಮೂಲಿ ಸೇಮ್ ಟು ನಾಟಿಗಳಿಗೆ ಏನು ಫುಡ್ ಕೊಡ್ತಾರೆ ಆ ಥರ ಇರ್ಬೇಕು ಸರ್. ತಗೊಳ್ತಾರೆ. ಬೇಡಿಕೆ ಇದೆಯಾ ಸರ್ ಈ ಭಾಗದಲ್ಲಿ ಮೈಸೂರು ನಾಟಿಗಳಿಗೆ? ಒಳ್ಳೆ ಬೇಡಿಕೆ ಇದೆ ಸರ್. ಒಳ್ಳೆ ಬೇಡಿಕೆ. ಕೋಳಿದೇನು ಆ ಥರ ಇನ್ನು ಮೈಸೂರು ನಮ್ಮ ಇಲ್ಲಿ ಕೋಳಿಗೆ ಮೈಸೂರು ನಾಟಿ ಒಳ್ಳೆ ಬೆಸ್ಟು. ನಂಬರ್ 1 ಸ್ಥಾನದಲ್ಲಿರೋದ್ರೆ ಮೈಸೂರು ನಾಟಿ. ಮೈಸೂರು ನಾಟಿ ಸರ್. ಬೇರೆ ಯಾವುದಿದೆ ಸರ್ ಇಲ್ಲಿ? ಅಂದರೆ DP ಕ್ರಾಸ್ ಅಂತ ಬರ್ತದೆ ಸರ್. ಅದು ಬಿಟ್ರೆ SRS ಅಂದ್ರೆ ತಮಿಳ್ನಾಡು ಕೋಳಿ. ಅದು ಕಾಲು ಈ ಸೈಜ್ ಬರ್ತದೆ ಸರ್, ಫುಲ್ಲು ದಪ್ಪ. ಇನ್ನೊಂದು DP ಕ್ರಾಸ್ ಅಂದ್ರೆ ಸೇಮ್ ಟು ಬೈಲರ್ ಕೋಳಿ ರೀತಿನೇ ಇರ್ತದೆ. ಅದು 3 ತಿಂಗಳಿಗೆ ಖಾಲಿನೇ ಆಗ್ಬಿಡ್ತದೆ ಸರ್. 3 ತಿಂಗಳಿಗೆ 2.5 kg ಬಂದಿರುತ್ತೆ DP. ಅದು ಸ್ವಲ್ಪ ಜನ ಸಾಕ್ತಿರೋದು ಸೇಲ್ಸಿಂಗ್ ಆಗ್ತದೆ ಕಡಿಮೆ ಸಹ. ಈಗ ನಮ್ಮಲ್ಲಿ ನಮ್ಮ ಅಕ್ಕಪಕ್ಕ ತೋಟದಲ್ಲ ಒಂದು 3-4 ಸೀಟ್ ಸಾಕಿರು, ಬೇಡಿಕೆ ಕಡಿಮೆ. ಅದು ಅದೇನಿದ್ರು ಮಾಮೂಲಿ ಮಂಡ್ಯ ಆ ಸೈಡ್ನವ್ರು ಅಷ್ಟು ಜನ ತುಂಬ್ತಾರೆ, ಅದರ ಅಷ್ಟೊಂದು ಅಷ್ಟಕ್ಕೆ ರೈಟ್ ಇಲ್ಲ. ಅದು 180 ರೂಪಾಯಿ ಸಹ KG. ಈಗ ನಾಟಿ ಯಾವ್ದು ಮೈಸೂರು ನಾಟಿ ಕ್ರಾಸ್ ಅಂತಾರೆ. ಮೈಸೂರು ನಾಟಿನೇ ಯಾರೇ ಸಾಕಿರಲಿ ಸರ್, ನಾ ಗ್ಯಾರಂಟಿ ಕೊಡ್ತೀನಿ, 4 ರಿಂದ 5 ತಿಂಗಳು ಸಾಕಲಿ, ಅದು ಯಾರ ಕೈಲೂ ಕಂಡಿಡಿಯೋಕ್ಕಲ್ಲ ಸರ್. ನಾನು ಈಗ 8 ವರ್ಷ 10 ವರ್ಷನಲ್ಲ ಸಹ ನನ್ನ ಕೈಲೇ ಕಂಡಿಡಿಯೋಕ್ಕಾಗಲ್ಲ, ಅಷ್ಟು ಶೈನಿಂಗ್ ಬಂದಿರುತ್ತೆ. ಇದು ನಾಟಿ ಯಾವ್ದು ಕ್ರಾಸ್ ಯಾವ್ದು ಅಂತ ಯಾರಿಗೂ ಗೊತ್ತಾಗಲ್ಲ. ಶೈನಿಂಗ್ ಅಂದರೆ ಏನು ಪುಕ್ಕ ಬರುತ್ತಾ ಇಲ್ಲ? ಹಿಂದ್ಗಡೆ ಬಾಲ ಚೆಂದಾಗಿರುತ್ತೆ ಸಹ, ಮೇಲ್ಗಡೆ ತುರೆ ಚೆಂದಾಗಿರುತ್ತೆ. ನೋಡ್ರೆ ಶೈನಿಂಗು ಪ್ಯೂರ್ ಮನೇಲಿ 1-2 ಕೋಳಿ ಸಾಕಿರೋ ರೀತಿಯೇ ಇರುತ್ತೆ ಸರ್. ಇದು ಮೈಸೂರು ನಾಟಿ ಯಾರು ತಿಳಿಯೋಕ್ಕಲ್ಲ. ಹೊರಗಡೆ ಬಿಟ್ಟು ಸಾಕಬೇಕು. ಹೊರಗಡೆ ಬಿಟ್ಟು ಸಾಕ್ಬೇಕು ಸರ್. ಒಳಗಡೆ ಶೈನಿಂಗ್ ಬರಲ್ಲ ಸರ್. ನಾವು ಅದಕ್ಕೆ ನೋಡಿ ನಮ್ಮದು ಒಂದು 5 ಎಕರೆಯಲ್ಲಿ 3 ಎಕರೆ ಓಪನ್ ಪೀಡೆ ಅದ. ಈ ಓಪನ್ ಫೀಲ್ಡ್ ಕೋಳಿಗೆ ಬಿಟ್ಟಿರೋದು ಸರ್. ಈಗ ಹಸಿರದ ಬಿಡ್ತು ಅಂದಾಗ ಎಲ್ಲನ ತಿರ್ಗಡೆ ಆಡ್ಕ ಮೇಯ್ಕ ಬರ್ತಾವ. ಸುತ್ತ ರೌಂಡ್ ಅಪ್ ಮಿಸ್ ಹಾಕ್ಸಿವಿ, ನಾಯಿ ಪಾಯನು ಬರಲ್ಲ, ಗೇಟ್ ಹಾಕ್ಬಿಟ್ಟಿದ್ದೀವಿ. ಅಥವಾ ಒಂದು ಆಳು ಮಾಮೂಲಿ ನೋಡ್ಗಿಡ್ಕತ್ತೀವಿ ಅಂದ್ರೆ ಅಷ್ಟೇ. ವರ್ಷಕ್ಕೆ ಎಷ್ಟು ಬ್ಯಾಚ್ ಮಾಡ್ತೀರಾ ನೀವು? ನಾವು ವರ್ಷಕ್ಕೆ 3 ಬ್ಯಾಚ್ ಮಾಡ್ತೀನಿ ಸರ್. 3 ಬ್ಯಾಚ್ ಸರ್ ಮಾಡೋದು. ವರ್ಷಕ್ಕೆ 3 ಬ್ಯಾಚು. ವರ್ಷಕ್ಕೆ 3 ಬ್ಯಾಚ್ ಮಾಡೋದ್ರಿಂದ ವರ್ಷದ ಆದಾಯ ಏನು ಸರ್? ನಾನು ಸಹ ಇದು ಮಾಮೂಲಿ ಒಂದು ವರ್ಷದಲ್ಲಿ ಹೆಂಗಿಲ್ಲ ಅಂತಂದ್ರೆ ಒಂದು ಪ್ಯಾಚ್ಗೆ ನಂಗೆ 60,000 ರೂಪಾಯಿ ಸಿಗುತ್ತೆ ಸರ್. ಒಂದೇ ಪ್ಯಾಚ್ಗೆ 500 ಕೋಳಿಗೆ 60,000 ಸಿಕ್ಕುತ್ತೆ ನನಗೆ. 500 ಕೋಳಿಗೆ 60,000 ಅಂತಂದ್ರೆ ಅಲ್ಲಿಗಾರ ಲೆಕ್ಕ ಕಳಿ. ನಂದು ಮಾಮೂಲಿ ನನ್ನ ಕೋಳಿ ತುಂಬಿದ್ರು ಬೇರೆ ಕೋಳಿ ರೈಟ್ನೇ ನಾನು ಸಪ್ರೇಟಾಗಿ ನನ್ನದೇ ಅಂತ ಹಾಕತ್ತಿರೋದು. ಅದು ವ್ಯಾಪಾರ ಬಿಟ್ಟು ವ್ಯಾಪಾರ ಸೇರಿಸಿ ಇನ್ನೂ ಜಾಸ್ತಿ ಆಯ್ತಾ. ನಂದಲ್ಲಿ ಇಲ್ಲಿ ಏನು ಖರ್ಚಾಗದ ಇದನ್ನೆಲ್ಲ ಕಳೆದು ಟೋಟ್ಲ್ ಹಾಕೊಂಡು ಇಷ್ಟು KG ತಗೋತೀನಿ ಅಂತ ತಗೊಂಡಾಗ 60,000 ಸಿಕ್ಕಿರುತ್ತೆ ಸರ್. 2 ಪ್ಯಾಚ್ಗೆ 120 ಆಗಿರುತ್ತೆ ಸರ್. ಕೋಳಿ ಸಾಕಾಣಿಕೆ ಮಾಡಿದ್ರೆ ಖಂಡಿತ ಆದಾಯ ಇದೆಯಾ ಸರ್? ಪಕ್ಕ ಆದಾಯ ಇದೇ ಇರುತ್ತೆ ಸರ್. ಅದರ ಬಿಸಿ ಐತೆ ಬಾಯಿಗೆ ಹಾಕ್ಬಾರ್ದು, ನಿಧಾನಿಸಿ ಮಾಡಬೇಕು. ನಾನೆಲ್ಲ ಯಾರೇ ಬೇಕಾದ್ರೂ ತಗೋತಾರೆ. ನಾನು ಹೇಳಿದ್ನಲ್ಲ ಸರ್, 4 ತಿಂಗಳು ಕೋಳಿ ಸಾಕ್ಬೇಕು ಸರ್. 4 ತಿಂಗಳು 5 ತಿಂಗಳು ಕೋಳಿ ಸಾಕ್ರ ಒಳ್ಳೆ ಬೇಡಿಕೆ. 350 ರೂಪಾಯಿ ಕಣ್ಣು ಮುಚ್ಚಿಗೆ ಯಾರು ತಗೋತಾರೆ KG. 400 ರೂಪಾಯಿ 350 ರೂಪಾಯಿ. ಹುಂಜ ಮಾತ್ರ ಶೈನಿಂಗ್ ಇರುತ್ತೆ. 4 ತಿಂಗಳಿಗೆ ಕೋಳಿ ಮೊಟ್ಟೆ ಬರ್ತದೆ ಸರ್. ಇದು 4 ತಿಂಗಳು ಮೊಟ್ಟೆ ಬರ್ತವೆ. ಒಂದು ಕೋಳಿ 500 ರೂಪಾಯಿ ಹೋಯ್ತಾ ಸರ್ ಆಟ. ಹುಂಜ 600 ರೂಪಾಯಿ 700 ರೂಪಾಯಿ ಹುಂಜ ಹೋಯ್ತವೆ. ಅದರ ಕೋಳಿ ಶೈನಿಂಗ್ ಮೇಲೆ ಲೆಕ್ಕ ಸರ್. ಈಗ ನಾವು ಈ ವ್ಯವಹಾರ ಮಾಡ್ತೀವಿ ಅಂದ್ಬಿಟ್ಟು 3 ತಿಂಗಳು ಆದಾಗಲೇ ಕೋಳಿ ತುಂಬಿದಾಗ ಕೋಳಿ ಶೈನಿಂಗ್ ಬರಲ್ಲ ಸರ್. 4 ತಿಂಗಾದರೆ ನೋಡಿ ಪ್ಯೂರ್ ನಾಟಿ ಕಣ ಬರೋದು. ಯಾರೇ ಕೋಳಿ ಸಾಕರು ಹೊರಗಡೆ ಬಿಡ್ಬೇಕು ಸರ್. ಅದರ ವೆಯ್ಟ್ ಕಡಿಮೆ ಬತ್ತಾ, ಅದರ ಶೈನಿಂಗ್ ಚೆನ್ನಾಗಿರುತ್ತೆ ಸರ್. ಕೋಳಿ ಬಗ್ಗೆನೇ ಕಲಿಯುವಂಥದ್ದು ಏನಿರ್ತದೆ? ನೀವು 8 ವರ್ಷ ಆದ್ರೂ ಇನ್ನೂ ಕಲಿಯುವಂಥದ್ದು ಏನಿದೆ ಸರ್ ಕೋಳಿನಲ್ಲಿ ನಿಮಗೆ? ಕಲಿಯುವಂಥದ್ದು ಇನ್ನೂ ಅದ ಸರ್. ಇದ್ರಲ್ಲಿ ಹಿಂಗೆ ಹಂಗೆ ಅಂತ ಹೇಳೋಕ್ಕಾಗಲ್ಲ. ಮಾಮೂಲಿ ಇದು ರೋಗ ಯಾವಾಗ ಬತ್ತೆ ಹೆಂಗೆ ಬತ್ತೆ ಅಂತ ಹೇಳೋಕ್ಕಾಗಲ್ಲ ಸರ್. ನಾವು ವರ್ಷದಲ್ಲಿ 1 ಸಲ ರೋಗ ಬತ್ತೆ ಅಂತ ಹೇಳ್ತೀನಿ, ಮಧ್ಯಾಹ್ನ ಬಂದೇ ಬರ್ತವೆ. ಅದಕ್ಕೆ ನಾವು ಸ್ವಲ್ಪ ಕೋಳಿ ಈಗ ಬಿಟ್ಟಿದಾಗ ಸಹ
ಬಂದು ಒಂದು 5 ನಿಮಿಷ ನಿಂತ್ಕೋಬೇಕು. ಕೋಳಿ ಸಾಕಿ ಬಂದ್ಬಿಟ್ಟು ಸುಮ್ಮನೆ ಹೊಂಟಾಗೋದಲ್ಲ, ಒಂದು 5 ನಿಮಿಷ ನಿಂತ್ಕೊಂಡು ನೋಡಿದಾಗ ಯಾವ ಕೋಳಿ ಮುದ್ರಕಣದ ಯಾವ್ದು ಇರುತ್ತೋ ಅದನ್ನು ನೋಡ್ಕೊಂಡು ಅದಕ್ಕೆ ಮಾಮೂಲಿ ಸಪ್ರೇಟಾಗಿ ಎತ್ಕೊಂಡು ಅದಕ್ಕೆ ಮೆಡಿಸಿನ್ ಕೊಡಬೇಕು. ಅದಕ್ಕೆ ಮೆಡಿಸಿನ್ ಕೊಟ್ಬಿಟ್ಟು ಇನ್ನು ಇರೋಕ್ಕೂ ಬಂದ್ಬಿಡ್ತು ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಕೊಡ್ತಾ ಇರಬೇಕು. ಆ ಥರ ನೋಡ್ಕೊತಾ ಇರ್ಬೇಕು ಸರ್. ಸರ್ ಈ ಕೋಳಿ ಸಾಕಾಣಿಕೆಯಲ್ಲಿ ಸರ್ ಫುಲ್ ಟೈಮು ನೀವು ಇದರಲ್ಲೇ ಇನ್ವಾಲ್ವ್ ಆಗಿದ್ರೆ ಬೇರೆ ಜಮೀನು ಕೆಲಸ ಹೊಲ ಗದ್ದೆ ಯಾವ ಥರ ಇದು ತೊಡ್ಕೊಂಡಿದ್ದೀರ ನೀವು? ಇವಾಗ ಸರ್ ನಾನು ಇದ್ರ ಬಗ್ಗೆ ಕೋಳಿ ಮರಿ ತಗೊಂಡು ಬಿಡ್ತೀನಿಲ್ಲ ಅಷ್ಟೇ ಸರ್. ಕೋಳಿ ಮರಿ ತಗೊಂಡು ಬಿಟ್ಟು ಅಷ್ಟೇ ಅಂದ್ರೆ ನಮ್ಮ ತಂದೆ ತಾಯಿ ನೋಡ್ಕೋತಾರೆ ಸರ್. ಇದು ಅವ್ರು ರೂಢಿ ಆಗ್ಬಿಟ್ರೆ ನಾನಂತೂ ಬರಲ್ಲ. ಇದು ನಾನೇನಪ್ಪ ಅಂದ್ರೆ ಮಾಮೂಲಿ ಕೋಳಿ ಎತ್ತವತ್ತಿಗೆ ಸಹ ಬರೋದು. ಈಗೆಲ್ಲ ನಮ್ಮ ತಂದೆ ತಾಯಿನೇ ನೋಡ್ಕೊಳ್ಳೋದು. ಅವ್ರಿಗೆ ಗೊತ್ತಾಗ್ಬಿಟ್ಟದ. ಈಗ ನಂದು ಹೆಂಗಪ್ಪ ಅಂದ್ರೆ ತೋಟ ಇದೆ ಸರ್, ತೋಟ ನೋಡ್ಕೊತಿರ್ತೀನಿ. ಸಂತ ಏನು ತೋಟ? ಅದೇ ಭಾಳ ಹಾಕಿದ್ದೀನಿ ಸರ್. ಭಾಳ ಬಿಟ್ರೆ ಕಬ್ಬು ಬಿಟ್ರೆ ತೆಂಗು, 3 ಅದ. ಅದರಲ್ಲಿ ನಾವು ವಾರ ಪೂರ್ತಿ 4 ದಿನ ಮಾಡ್ದಂದ್ರೆ ಮಿಕ್ಕ ದಿನ ಜಮೀನು ಕೆಲಸ ಮಾಡ್ತಿರ್ತೀನಿ. ಜಮೀನು ಕೆಲಸ ಇನ್ನೂ ಏನಾದ್ರು ಮಾಮೂಲಿ ಹೊರಗಡೆ ಎಲ್ಲರೂ ಆತಗೆ ತಗೋಬೇಕು ಅಂದ್ರೆ ಮಾಮೂಲಿ ಕೋಳಿ ಬಗ್ಗೆ ಇನ್ನು ನಮ್ಮ ತಂದೆ ತಾಯವರೇ ನೋಡ್ಕೊಳ್ಳೋದು, ನಾವೇನು ನೋಡ್ಕೊಳಕ್ಕೆ ಈಗ ಬರಲ್ಲ. ಈಗ ಅವರೇ. ಓಕೆ, ಅಂದರೆ ಸ್ಟಾರ್ಟಿಂಗ್ ನೀವು ನೋಡ್ಕೊಂಡಿದ್ದೀರಿ, ಈಗ ಅವ್ರು ನಿಮ್ಮ ಜೊತೆ ಇರೋದಕ್ಕೆ ಎಲ್ಲ ತಿಳ್ಕೊಂಡು ಅವರು ನೋಡ್ಕೊಳ್ಳಿ ಎಲ್ಲ ಅವರೇ ಸರ್. ನಿಮ್ಗೆ ಸಪೋರ್ಟ್ ಮಾಡ್ತಾರೆ? ಹಾಂ, ಅವ್ರದೇ ಫುಲ್ ಸಪೋರ್ಟ್ ಸರ್. ಈಗ ಮರಿ ಸಾಕೋದು ಗೀಕೋದು ಎಲ್ಲ ಮರಿ ಬಂದು ಬಿಟ್ರೆ ಸಹ ಇನ್ನು ಮರಿ ಎತ್ತ ಹೊತ್ತಿಗೆ ನಾ ಬರೋದು ಎಲ್ಲ ಅವರೇ ನೋಡ್ಕೊಳ್ಳೋದು. ಸರ್ ನಿಮ್ಗೆ ಯಾವ ಥರ ಕೋಳಿ ಯಾರು ತಗೊಳ್ತಾ ಇಲ್ಲ ಆ ಥರ ಸನ್ನಿವೇಶ ಏನಾರು ಆಗಿದೆಯಾ? ಸ್ಟಾರ್ಟಿಂಗ್ ಆಗಿದೆ ಸರ್. ಸ್ಟಾರ್ಟಿಂಗು ಯಾವಾಗ 1,500,000 ಕೋಳಿ ಬಿಟ್ಟಿದ್ವಿ ಸರ್. 1,500,000 ಕೋಳಿಲಿ ಅವಕ್ಕೆ ಫುಡ್ ಹಾಕೋಕ್ಕೆ ಟೈಮ್ ಇಲ್ಲ. ಟೈಮ್ ಅಂದ್ರೆ ಫುಡ್ಡೇ ಇಲ್ಲ. ಅವು ಯಾವ ಟೈಮ್ ಅಂದರೆ ಕೊರೋನಾ ಟೈಮ್ಲಿ ಸರ್. ಕೊರೋನಾ ಟೈಮ್ಲಿ ಆ ಟೈಮ್ಲಿ ಕೋಳಿ ಸೇಲ್ಸ್ ಮಾಡಿಬಿಟ್ಟು ಸಾಕು ಅನ್ನೋ ಲೆಕ್ಕ ಇತ್ತು. ಯಾಕಂದ್ರೆ ಊರಿಗೆ ಯಾರು ನುಗ್ಗಿಸ್ತಿರ್ಲಿಲ್ಲ, ಸಂತೆಗಂತೂ ಹೋಗಾಗಿಲ್ಲ. 1,500,000 ಕೋಳಿ ಅದ. 1,500,000 ಕೋಳಿ ಒಂದು ತಿಂಗಳಿಗೆ 15 ದಿನ, ಒಂದು ತಿಂಗಳು ಖಾಲಿ ಆಗೋದು ಸರ್. ಹೆಂಗಾಯ್ತಪ್ಪ ಅಂದ್ರೆ ಇಂಥ ತಪ್ಪ ಕೋಳಿ ಅದ ಅಂತ ಗೊತ್ತಾಯಿತು. ಹೊರಗಡೆ ಹೆಚ್ಚು ಕಮ್ಮಿ ಅಂದ್ರೆ 20 ಕಿಲೋಮೀಟ್ರ್ 30 ಕಿಲೋಮೀಟ್ರ್ ಬಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿಯರೆಲ್ಲ ಬಂದ್ರೆ ಇಂಥ ತಪ್ಪ ಕೋಳಿ ಅಂತ ಗೊತ್ತಾಗಿ ಎಲ್ಲ ಮನೇಲಿ ಇದ್ರಲ್ಲ, ಒಬ್ರು ನೋಡ್ಸಾಕು ಎಲ್ಲ ಬಂತಂದ್ರೆ 1,500,000 ಕೋಳಿ ಅವತ್ತು ಅಷ್ಟು ಲಾಸ್ ಅಂದ್ರೆ ಅಷ್ಟು ಲಾಭ ಆಗೋಯ್ತು. ಒಳ್ಳೆ ಲಾಭ. ಲಾಸ್ ಅನ್ಕೊಂಡಿದ್ರೆ ಲಾಭ ಆಗಿದೆ. ಒಳ್ಳೆ ಲಾಭ ಆಯಿತು. ಆಗ ನನಗೆ ಮೇವು ತರೋಕ್ಕೆ ಕಾಸಿಲ್ಲ, ಆ ಲೆಕ್ಕ ಆಗ್ಬಿಟ್ಟಿತ್ತು. ಈಗ ನಾವು ಸೇಲ್ಸ್ ಮಾಡ್ಬೇಕಾದ್ರೆ ಸೇಲ್ಸ್ ಮಾಡೋಕ್ಕಾಯ್ತಿಲ್ಲ, ಸಂತಕ್ಕೆ ಹೋಗೋಕ್ಕಾಯ್ತಿಲ್ಲ. ಆ ಟೈಮ್ಲಿ ಹಂಗಾಯ್ತು ಸರ್. ಒಳ್ಳೆ ಲಾಭನೇ ಸಿಕ್ಕದ. ಸ್ಟಾರ್ಟಿಂಗ್ಲಿ ಬಿಟ್ರೆ ಇನ್ನು ನಂಗೆ ನಷ್ಟ ಅಂತೂ ಆಗಿಲ್ಲ, ಲಾಭನೇ ಆಗಿರೋ ಸರ್. ಈಗ ನಾವು ಮಾಮೂಲಿ ತೋಟ ಕೆಲಸ ನೋಡ್ಕೊತಿರ್ತೀವಿ. ಈಗ ನಮ್ಮ ತಂದೆ ತಾಯಿ ಅವರೇ ಹೇಳ್ಕೋಬೇಕು ಅಂದ್ರೆ ಅವರಿಂದ ನಮ್ಗೆ ಒಂದು ಸ್ವಲ್ಪ ಲೆಕ್ಕಾಚಾರದ ಲಾಭ ಅಂದ್ರೆ ಅವರೇ. ಈಗ ಈ ಕೋಳಿ ನೋಡ್ಕೋಬೇಕು ಅಂದ್ರೆ ಒಬ್ಬರು ಅಂದ್ರೆ ಒಂದು ತಿಂಗಳ ಲೆಕ್ಕಾಚಾರದ್ರೆ 2 ಸಲ ಆದ್ರೂ ಒಂದು ಆಳು ಬೇಕಲೇಬೇಕು. ನಾವು ಬರಲ್ಲ ಸರ್. ತೋಟದ ಕೆಲಸ ಏನಿದ್ರು ನಾನು ನೋಡ್ಕೊಂಡು ಕೋಳಿ ವ್ಯಾಪಾರ ಮಾಡ್ತಿರ್ತೀನಿ, ಎಲ್ಲ ಅವ್ರಿಗೆ ಸೇರಿದೆ. ಈಗ ನೀವು ಬರೋವತ್ತು ನೋಡಿರಲಿಲ್ಲ, ಮೇವು ಹಾಕೋ ನೀರಿಗೆ ಅವರೇ ಮಡಗ್ತಿರೋದು. ಸರ್ ಈಗ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿರ್ತಾರೆ ಕೋಳಿ ಸಾಕಾಣಿಕೆ. ಹೌದು ಸರ್. ಎಂತಕ್ಕೆ ಲಾಸ್ ಆಗಿರ್ಬೋದು ಸರ್ ನಿಮ್ಮ ಅನುಭವದ ಪ್ರಕಾರ? ನಾ ಹೇಳ್ದ್ರೆ ಸರ್, ಇದರಲ್ಲಿ ಆಳಂತೂ ಬಿಡೋಕ್ಕಾಗಲ್ಲ ಸರ್. ಇದು ಆಳು ಬಿಟ್ರೆ ಏನಂತಾರೆ, ಆಳು ಮಾಡೋದು ಆಳು ಸರ್. ಆಳಂತೂ ಆಗಲ್ಲ. ಈಗ ಮಾಮೂಲಿ ಒಬ್ಬರು ಒಂದು ತೋಟ ಅಂತಿದ್ರೆ ಸರ್, ಮೈಸೂರು ನಾಟಿನೇ ಬರೋ ಒಂದು 200 ಮರಿ ಬಿಡ್ಸಿಲಿ, ಲಾಸ್ಟ್ಲಿ 100 ಮರಿ ಬಿಡ್ಸ್ಲಿ. ಅದೇನು ಅದಕ್ಕೇನ ಮೇವು ಏನು ಹಾಕೋಗಿಲ್ಲ, ಮಾಮೂಲಿ ಇಂಜೋನ ಸಂದನ ಒಂದು ಸ್ವಲ್ಪ ಕೊಟ್ಟರೆ ಸಾಕು. ಹೊರಗಡೆ ಮೇಕ ಬರ್ತಿರ್ತಾರೆ ಪ್ಯೂರ್ ನಾಟಿ ಕಣಗ, ಅಷ್ಟರಿಂದ ಲಾಭ ಇದ್ದೇ ಇರುತ್ತೆ. ಇದು ಹೆಂಗಪ್ಪ ಅಂದ್ರೆ ಮಾಮೂಲಿ ಒಬ್ಬರು ಒಂದೇ ಸಲ 1,000 ಮರಿ ಬಿಡ್ಬೇಕು, 2,000 ಮರಿ ಬಿಡಬೇಕು ಅಂತ ಬಿಟ್ರೆ ಅದು ಲಾಸೇ ಸರ್. 2,000 ಮರಿ 1,000 ಮರಿ ಅನ್ನೋದಕ್ಕಿಂತ ನಮ್ಮ ಇಲ್ಲೇ ಒಬ್ಬ 3,000 ಮರಿ ಬಿಡ್ಬಿಟ್ಟು ಬೇಜಾನ್ ಲಾಸ್ ಮಾಡ್ಕೊಬಿಟ್ರು ಸರ್. ಆಗಲ್ಲ ಸರ್. ಅದರಿಂದ ಒಂದು ಅಳತೆ ಆಗಿದ್ದರೆ ಹೊಸ ಸರ್. ಈಗ ನಾವು ಎನಿ ಟೈಮ್ ವಾರದಲ್ಲಿ 3 ದಿನ ವ್ಯಾಪಾರ ಮಾಡ್ತೀವಿ ಅಂದ್ರೆ ನಾವೊಂದು 500 ಮರಿ ಇದೇ ರೀತಿ 3 ಬ್ಯಾಚ್ ಮಾಡ್ತಿರ್ತೀವಿ. 500 ಮರಿ ಈ ಥರ ಸರ್. ಸರ್ ನಿಮ್ಮ ಸೆಡ್ಡಲ್ಲಿ ಒಂದು ಚೂರು ಸ್ಮೆಲ್ ಇಲ್ಲ, ಆ ಥರ ಮೇಂಟೈನ್ ಮಾಡಿದ್ದೀರಾ, ಹೇಗೆ ಸರ್? ಅದೇ ಸರ್, ನಾನು ಹೇಳ್ದಲ್ಲ, ಮಾಮೂಲಿ ನೀಟಾಗಿರ್ತದೆ ಸರ್. ಮಾಮೂಲಿ ಇದು ಒಂದು ಸಲ ವಾಶ್ ಮಾಡಿದಾಗ ಜಳ್ಳು ಜಾಸ್ತಿ ಕೊಡ್ಬೇಕು ಸರ್. ಜಳ್ಳು ಸ್ವಲ್ಪ ಜಾಸ್ತಿ ಇರ್ಬೇಕು. ಅದು ಪಿಚ್ ಹಾಕಿದಾಗ ಅವೇ ಕೆದಿಕೊಂಡಿದೆ ಅಂದಾಗ ಅಲ್ಲಿಗೆ ಹೊಂದ್ಕೊಬಿಡ್ತಾವೆ. ಬರೀ ನೆಲ್ಕಾಗ್ಬಿಟ್ರೆ ಏನಂತ ಪಿಚ್ ಹಾಕಿದಾಗ ಸ್ಮೆಲ್ ಬಂದ ಕಡೆ ಬಿಡ್ತಾವೆ ಸರ್. ನೋಡಿ, ಜಳ್ಳುಗಳು ಯಾವಲ್ಲ ಕೆದಕ್ರೆ ಸ್ವಲ್ಪ ಜಳ್ಳು ಇರಬೇಕು. ಮಿನಿಮಮ್ ಅಂದ್ರೆ ಒಂದು 2 ಇಂಚ್ 3 ಇಂಚು ಮೇಲೆ ಜಳ್ಳು ಸಾಮ್ಕಿರ್ಬೇಕು ಸರ್. ಜಳ್ಳಿನಿಂದ ಸ್ಮೆಲ್ ಬರಲ್ಲ ಸರ್. ಜಳ್ಳಿದ್ರೆ ಸ್ಮೆಲ್ ಬರಲ್ಲ ಸರ್. ಗಾಳಿ ವಾಟನೂ ಚೆನ್ನಾಗಿರ್ಬೇಕು. ಓಪನ್ ಆ ಕಡೆ ಈ ಕಡೆ ಸಂದ ಹಾಕಬಿಟ್ರೆ ಸರ್, ಅದ್ರ ಆ ಕಡೆ ಈ ಕಡೆ ಓಪನ್ ಮಾಡ್ಬಿಡ್ತೀನಿ, ಗಾಳಿ ಫುಲ್ ಫ್ರೀ ಆಗಿರುತ್ತೆ. ಆ ಥರ ಇರ್ತದೆ ಸರ್. ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ. ಹೌದು ಸರ್. ಕೋಳಿ ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಆಗ್ಬೋದಾ? ಆ ಥರ ಎರಗಡ್ಲಾಗಲ್ಲ ಸರ್. ಬಿಡೋಕ್ಕಾಗಲ್ಲ. ಹೊರಗಡೆ ಅಂದ್ರೆ ಸರ್ ನಮ್ಮದು ನಾಟಿ ಅಲ್ವಾ, ಒಕ್ಕಬಿಟ್ರೆ ಮಳ ಆದ್ರೆ ಏನಿಲ್ಲ ಸರ್, ಮಳಲ್ಲೇ ತಿಂತಾವ. ಆದರೆ ಮಾಮೂಲಿ ತೋಟ ಅಲ್ವ ಸರ್, ಏನು ಆ ಥರ ತಿಂತಾ ಇರ್ತಾವೆ ಸರ್. ಏನೇನು ಆ ಥರ ಇಲ್ಲ ಸರ್. ಏನಿಲ್ಲ ಸರ್. ಆದರೆ ಎರಗಡ್ಲಂತೂ ಬಿಡೋಕ್ಕಾಗಲ್ಲ ಸರ್. ಎರಗಡ್ ಅಂದ್ರೆ ಅಂಟಿಗೆ ಅದನ್ನು ಪಿಚಿಕ್ ಅಂತ ಮಣ್ಣು ಹಾಕಡ್ಲಾಗಲ್ಲ. ಇದು ಕಲ್ಲು, ಕಾಲಿಗೆ ಮಣ್ಣು ಹತ್ತಲ್ಲ, ಕೆದಿಕ ಮೇಯ್ತಾವೆ. ನೋಡಿ, ಮೆಳಗಳವ, ಮೆಳಾಡಿಯಲ್ಲಿ ನುಕ್ಕೊಂಡ್ರೆ ಮೇಯ್ಕಂತ ಇರ್ತಾವೆ. ಮಳೆ ಬಿದ್ದರೂ ಏನಿಲ್ಲ. ನಾವು ಮಳೆ ಪಳ್ಳನೆಲ್ಲ ಬಿಡ್ತಿರ್ತೀನಿ ಡೈಲಿ.
ಈ ಥರ ಬಿಡ್ತಿರ್ತೀವಿ. ಬೆಳಗ್ಗೆ 8 ಗಂಟೆ ಬಿಡ್ತೀವಿ ಸರ್, ಸಾಯಂಕಾಲ 5:15 6 ಗಂಟೆ ಕೂಡ್ ಬಿಡ್ತೀವಿ. ಆವಾಗ ಒಂದು ಟೈಮು ಅಚ್ಚುಕಟ್ಟ ಫುಡ್ ಕೊಡ್ತೀವಿ. ನೀವೆಲ್ಲ ಯೂಟ್ಯೂಬ್ ಚಾನಲ್ ನೋಡಿ ಏನಾದ್ರು ತಿಳ್ಕೊಳ್ತೀರಾ ಸರ್ ಕೋಳಿ ಬಗ್ಗೆ? ತಿಳಿದಿದ್ದೀನಿ ಸರ್. ಏನೇನು ನೋಡ್ತೀರಾ? ಮಾಮೂಲಿನ ಈಗ ನಾವು ಒಂದು ಮರಿ ಸಾಕಾಣಿಕಲ್ಲಿ ಒಂದು ಐಡಿಯಾ ಮಾಡಿ ಹಾಕಿರು, ಅದು ಮಾಡೋ ಅಂದ್ಬಿಟ್ಟು ಮರಿನೂ ಮಾಡಿದ್ವಿ ಸರ್. ಅದರಲ್ಲಿ ಒಳ್ಳೆ ಲಾಭ ಅದ. ಆ ಥರ ಜಾಸ್ತಿ ಮಾಡೋದಕ್ಕಿಂತ ನಾನು ಅಳತೆಗೆ ಒಂದು 10 ಮರಿ ಸಾಕಿ ಅದರಲ್ಲಿ ಒಳ್ಳೆ ಲಾಭ ಅದ. ತೋಟದಲ್ಲಿ ಮೇವಿನ ಕಡ್ಡಿ ಹಿಪ್ನೆಲ್ಲ ಸೊಪ್ಪು ಅವನ್ನೆಲ್ಲ ಹಾಕಿ ಅದನ್ನು ಸಾಕಿದ್ವಿ ಸರ್. ಅದರಲ್ಲೂ ಒಳ್ಳೆ ಲಾಭ ಸಿಕ್ಕದ. ಈ ಹಸುಲಿ ಅದರಲ್ಲಿ ನನ್ನ ಕಲೆ ಮೇಂಟೈನ್ ಮಾಡೋಕ್ಕಾಗಿಲ್ಲ, ಹಸುಲಾಗಲ್ಲ ಸರ್. ಮರಿ ಮೇಂಟೈನ್ ಮಾಡ್ಬೋದು. ಎಲ್ಲಕ್ಕಿಂತ ಬೆಸ್ಟು ಕೋಳಿ, ಎಲ್ಲಕ್ಕಿಂತ ನಂಬರ್ 1 ಕೋಳಿ. ಇದೇನಿಲ್ಲ ಸರ್, ಈಗ ನೋಡಿ ಹಸುಗಂದ್ರೆ 3 ವಾರ ಉಲ್ಬೇಕು, ಮಳೆ ಆಗಲಿ ಏನೇ ಆಗಲಿ ತರಬೇಕು. ಈ ಕೋಳಿಗೆ ಆ ಥರ ಏನಿಲ್ಲ. ಲಾಸ್ಟ್ ಈಚು ಬಿಟ್ರೆ ಸ್ವಲ್ಪ ಇರೋ ಪರ ಗೆಜ್ಜಲು ಪಾಜಲು ಸೊಪ್ಪು ಸದ ತಿನ್ಕೊಂಡ್ಯಾರು ಬಂದ್ಬಿಡ್ತಾವೆ. ಆಮೇಲೆ ನಾವು ಇದ್ರ ದಂಡಲ್ಲಿ ಇರೋಂಥ ಅವಶ್ಯಕತೆ ಇಲ್ಲ. ಹಸು ಆದ್ರೆ ಬೆಳಗ್ಗೆ 4 ಗಂಟೆಗೆ ಹೇಳ್ಬೇಕು ಸರ್. 4 ಗಂಟೆಗೆ ಎದ್ದು ಅದಕ್ಕೆ ಬೂಸ ನೀರು ಕೊಟ್ಟು ಕಸ ಗಿಸ ಸುರಿದು 6 ಗಂಟೆಗೆ ಹಾಲು ಕರಬೇಕು ಹಿಂಸ. ಅದರಲ್ಲಿ 1 2 3 ಹಸು ಹತ್ರ ಪರವಾಗಿಲ್ಲ, ಒಂದು 5 10 ಹಸು ಹತ್ರ ಆಗಲ್ಲ ಸರ್. ಸರ್ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾರೇ ಆದರೂ ಸಹ ಸ್ವಲ್ಪ ಅನುಭವದಲ್ಲೇ ಇರೋಂಥದ್ದು ಮಾಡಿದ್ರೆ ಒಳ್ಳೇದು ಸರ್. ಈಗ ನಾವು ಕೋಳಿ ಸಾಕಿ ಅಂದ್ಬಿಟ್ಟು ಯಾರೇ ಇದ್ರೆ ಒಂದು 500,000 ಲೆಕ್ಕದಲ್ಲೆಲ್ಲ ಅವ್ರು ಏನು ಕೆಲಸ ಕಲ್ತಿರೋ ಅದ್ರಲ್ಲಿ ಮಾತ್ರ ಮಾಡ್ಬೇಕು ಸರ್. ಕಲಿಯೋದೇ ಕೆಲಸಗಳಿಗೆ ಹಾಕಿರೋದು ಆಗಲ್ಲ ಸರ್. ನಮ್ಮ ಲೆಕ್ಕಾಚಾರ ಇದು ನಮ್ಗೆ ಬೆಸ್ಟು. ಈಗ ಅವರು ಇವರು ಅಂತ ಅಂದ್ಬಿಟ್ಟು ನಾವು ಬೇರೆ ಯಾವ್ರಿಗೆ ಹೋಗಲ್ಲ. ಇದೇ ಸಾಕು ಸರ್ ನಮ್ಗೆ.